ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ವಚನ ಸಾಹಿತ್ಯಕ್ಕೆ ಅಲ್ಲಮ ಪ್ರಭುವಿನ ಕೊಡುಗೆ ಈ ಬಗ್ಗೆ ವಿಡಿಯೋವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಇದರಲ್ಲಿ ಪ್ರಶ್ನೆ ಈ ರೀತಿ ಬರ್ತವೆ: ವಚನ ಸಾಹಿತ್ಯಕ್ಕೆ ಅಲ್ಲಮ ಪ್ರಭುವಿನ ಕೊಡುಗೆಗಳನ್ನು ತಿಳಿಸಿರಿ. ಉತ್ತರವನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಸರಿ, ಈಗ ನಾವು ಅಲ್ಲಮ ಪ್ರಭು ಅಥವಾ ಪ್ರಭುದೇವ. ಅಲ್ಲಮ ಪ್ರಭು ಸುಮಾರು ಬಸವಣ್ಣನವರ ಸಮಕಾಲೀನನಾಗಿ ಇದ್ದಂತಹ ವಚನಕಾರ. ಈತನ ಅಂಕಿತ ನಾಮ ಗುಹೇಶ್ವರ. ನಿಮಗೆಲ್ಲ ಗೊತ್ತಿರ್ಬೋದು. ಅಲ್ಲಮ ಪ್ರಭುವಿನ ಅಂಕಿತ ನಾಮ ಗುಹೇಶ್ವರ. ಈ ಅಲ್ಲಮ ಪ್ರಭು ಬಸವಣ್ಣನೇ ಮೊದಲಾದಂತಹ ವಚನಕಾರರಿಗೆ ಗುರುಸ್ಥಾನದಲ್ಲಿ ಇದ್ದವನು. ಅಲ್ಲಮ ಪ್ರಭುವಿನ ಜೀವನ ಚರಿತ್ರೆ ಬೇರೆ ಬೇರೆ ಕಥೆಗಳಿಂದ ಕೂಡಿರುವಂಥದ್ದು. ಆದರೆ ಅದು ನಿಖರವಾಗಿ ತಿಳಿದಿಲ್ಲ. ಆದರೆ ಅವನು ವೈರಾಗ್ಯ ಮೂರ್ತಿಯಾಗಿ ಜ್ಞಾನ ಶಿಖರವನ್ನು ಮುಟ್ಟಿದವನು ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಹಾಗೆ ಅಲ್ಲಮ ಪ್ರಭು ಅನುಭವ ಮಂಟಪಕ್ಕೆ ಅಧ್ಯಕ್ಷನಾದವನು, ಶೂನ್ಯ ಸಿಂಹಾಸನಕ್ಕೆ ದೊರೆಯಾದವನು. ಅಂದರೆ ಅವನು ಯಾವ ಕಟ್ಟಿಗೂ ಕೂಡ ಒಳಪಡಲಿಲ್ಲ. ಎಲ್ಲ ಮಾರ್ಗಗಳ ವ್ಯಕ್ತಿಗಳ ಗುಣವನ್ನು ಕೊಂಡಾಡಿದವನು, ಅವಗುಣವನ್ನು ಖಂಡಿಸಿದವನು. ಆತ ಕಲ್ಯಾಣಕ್ಕೆ ಬಂದ ನಂತರ ಅಲ್ಲಮನಿಗೆ ಬಸವಣ್ಣನವರು ಕೂಡ ಅನನ್ಯ ಭಾವದಿಂದ ಶರಣಾಗ್ತಾರೆ. ಆ ಯುಗದ ಮಹಾಶಕ್ತಿಗಳೆರಡರ ಸಂಗಮ ಕೂಡ ಅಲ್ಲಿ ನಡೆಯುತ್ತದೆ ಕಲ್ಯಾಣದಲ್ಲಿ. ಹೀಗೆ ಬಸವಣ್ಣ ಮೊದಲಾದವರಿಗೆ ಗುರುಸ್ಥಾನದಲ್ಲಿ ಇದ್ದಂತಹ ಈ ಅಲ್ಲಮ ಪ್ರಭು ಎಲ್ಲರ ಮೇಲೆಯೂ ಕೂಡ ತನ್ನ ಗಂಭೀರವಾದಂತಹ ಪ್ರಭಾವವನ್ನು ಬೀರಿ ಆಂದೋಲನದ ನಾಯಕರಿಗೆ ತನ್ನ ನೈತಿಕ ಶಕ್ತಿಯನ್ನು ಧಾರೆ ಎರೆದು ಕೊಟ್ಟವನು ಅಲ್ಲಮ. ಅಲ್ಲಮ ಪ್ರಭು ಮತ್ತು ಬಸವಣ್ಣ ಇಬ್ಬರೂ ಕೂಡ ಒಂದೇ ಕಾಲದಲ್ಲಿ ಇದ್ದವರು. ಅಲ್ಲಮ ಪ್ರಭು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವೆಯಲ್ಲಿ. ಅವನು ಆ ಪಟ್ಟಣದ ದೇವದಾಸಿ ವರ್ಗದವರ ಮುಖ್ಯಸ್ಥನಾಗಿದ್ದ. ಅಂದರೆ ಅವರ ಮುಖ್ಯಸ್ಥನಾಗಿದ್ದ ಮೇಲ್ವಿಚಾರಕನಾಗಿದ್ದಂತಹ ಒಬ್ಬ ವ್ಯಕ್ತಿಗೆ ಮಗನಾಗಿ ಜನಿಸಿದವನು. ಅಂದರೆ ತಳಸ್ತರದ ನಟುವ ಜಾತಿಯ ಕಲಾವಿದರ ಮನೆಯಲ್ಲಿ ಜನಿಸಿದಂತಹ ಅಲ್ಲಮ ಪ್ರಭುವಿಗೆ ಮೃದಂಗ ವಾದನ ಕಲೆಯಲ್ಲಿ ಸಹಜವಾದಂಥ ಒಂದು ಅಭಿರುಚಿ ಇತ್ತಂತೆ. ಮುಂದೆ ಅವನಿಗೂ ಕೂಡ ಒಂದು ಕಥೆ ಇದೆ. ಇಲ್ಲಿ ಅಲ್ಲಮ ಪ್ರಭುವಿನ ಬಗ್ಗೆ ಒಂದು ಕಥೆ. ಅಲ್ಲಿ ಅದೇ ಊರಿನಲ್ಲಿ ಇದ್ದಂತಹ ಒಬ್ಬ ವರ್ತಕನ ಮಗಳು, ಆಕೆಯ ಹೆಸರು ಕಾಮಲತೆ. ಆ ಕಾಮಲತೆ ಮತ್ತು ಅಲ್ಲಮ ಪ್ರಭು ಇವರಿಬ್ಬರ ನಡುವೆ ಪ್ರೇಮ ಉಂಟಾಗ್ತದೆ. ಆದರೆ ಅವರಿಬ್ಬರದ್ದು ಅಂತಸ್ತು ಬೇರೆ ಬೇರೆ ಆಗಿದ್ದರಿಂದ, ಜಾತಿಗಳು ಕೂಡ ಬೇರೆ ಬೇರೆ ಆಗಿದ್ದ ಕಾರಣ ಅಂದು ಆ ಸಮಾಜ ವ್ಯವಸ್ಥೆಯಲ್ಲಿ ಅವರಿಬ್ಬರಿಗೂ ಕೂಡ ಮದುವೆ ಆಗಲಿಕ್ಕೆ ಅವಕಾಶ ಸಿಗಲಿಲ್ಲ. ಈ ನಡುವೆ ಈ ಕಾಮಲತೆ ಮರಣ ಹೊಂದ್ತಾಳೆ. ಅಲ್ಲಿಂದ ತೀವ್ರ ದುಃಖಕ್ಕೆ ಒಳಗಾದಂತಹ ಅಲ್ಲಮ ಪ್ರಭು ಎಲ್ಲ ಮೋಹದಿಂದ ಮುಕ್ತನಾಗಿ ಸಾಧಕನಾಗಬೇಕು ಅನ್ನುವಂತಹ ಒಂದು ಕಾರಣದಿಂದ ಈ ಗಂಡು ಹೆಣ್ಣಿನ ಸಂಬಂಧದ ಸಂಕೀರ್ಣತೆಯನ್ನು ಬೆಲೆಯನ್ನು ಅರಿತಂತಹ ಅಲ್ಲಮನಿಗೆ ಈ ಮಾನಸಿಕವಾಗಿ ಕಾಮಲತೆಯ ಆ ಮೋಹದಿಂದ ಹೊರಗೆ ಬರುವುದು ಸಾಧ್ಯವಾಗಿರಲಿಲ್ಲ. ಕ್ರಮೇಣ ಕಾಮಲತೆಯ ಮೇಲೆ ಇದ್ದಂತಹ ಆ ಮೋಹವನ್ನೇ ದೇವರ ಮೇಲಿನ ಮೋಹವನ್ನಾಗಿ ರೂಪಾಂತರಿಸಲಿಕ್ಕೆ ಪ್ರಯತ್ನಿಸ್ತಾನಂತೆ. ಆ ಅವಧಿಯಲ್ಲಿ ಅವನು ಅಪಾರವಾದಂತಹ ದೈಹಿಕ ಮಾನಸಿಕ ಯಾತನೆಯನ್ನು ಅನುಭವಿಸಿದ. ದೇವರಿಗಾಗಿ ಬದುಕಿ ಸತ್ತರೂ ದೇವರಿಗಾಗಿ ಸಾಯಬೇಕು ಅನ್ನುವಲ್ಲಿಯವರೆಗೆ ಆತನ ಒಂದು ಆ ಮನಸ್ಸಿನ ಸ್ಥಿತಿ ಮುಟ್ಟಿರ್ತದೆ. ಕೊನೆಗೆ ಆತ ಸಾಮಾನ್ಯರಂತೆ ಭೂಮಿಗೆ ಅಂಟಿಯೇ ಬದುಕುತ್ತಾನೆ. ಇದು ಆತನ ಜೀವನದ ಮೊದಲ ಘಟ್ಟ. ಇನ್ನು ಎರಡನೇ ಘಟ್ಟದಲ್ಲಿ ಅವನು ಬೆಟ್ಟ ಗುಡ್ಡ ಕಾಡು ಪ್ರಾಣಿಗಳು ಯೋಗಿಗಳಿಂದ ಕೂಡಿದಂತಹ ಪ್ರಪಂಚದಲ್ಲಿ ಜೀವನದಿಂದ ದೂರ ಹೋಗಿ ವಿವಿಕ್ತನಾಗಿ ಬದುಕ್ತಾನೆ. ಇನ್ನು ಮೂರನೇ ಘಟ್ಟ, ಇದೆಲ್ಲ ಘಟ್ಟಗಳು ನೆನಪಲ್ಲಿ ಇಟ್ಕೊಳ್ಳಿ. ಮೂರನೇ ಘಟ್ಟದಲ್ಲಿ ಯಾವ ಬದುಕಿನಿಂದ ವಿಮುಖನಾಗಿ ದೂರ ಹೋಗಿದ್ದನೋ ಅದೇ ಬದುಕಿಗೆ ಹೊಸ ಸಂದೇಶದೊಂದಿಗೆ ಆತ ಮತ್ತೆ ಹಿಂತಿರುಗ್ತಾನೆ. ದುಃಖಿತರನ್ನು ಸಂತೈಸುವಂತಹ, ಮೂಢರನ್ನು ಎಚ್ಚರಿಸುವಂತಹ, ಸಾಧಕರಿಗೆ ಸರಿಯಾದ ಮಾರ್ಗವನ್ನು ತೋರುವ ಉಪದೇಶಕನಾಗಿ ಮಾರ್ಪಾಡಾಗ್ತಾನೆ. ತಾನು ಕಂಡ ಸಣ್ಣತನವನ್ನು ಕಟುವಾಗಿ ಟೀಕಿಸ್ತಾನೆ, ಒಳ್ಳೆಯದನ್ನು ಮೆಚ್ಚಿ ಗೌರವಿಸ್ತಾನೆ.
ಅವನಿಂದ ಉಪಕೃತರಾದವರಲ್ಲಿ ಮುಖ್ಯರಾದವರು ಮುಕ್ತಾಯಕ್ಕ, ಗೊಗ್ಗಯ್ಯ, ಗೋರಕ್ಷ, ಸಿದ್ಧರಾಮ, ಹೀಗೆ ಕೆಲವರ ಹೆಸರನ್ನು ಇಲ್ಲಿ ನಾವು ತಿಳ್ಕೊಳ್ಬೋದು. ನಂತರ ಅವನು ಕಲ್ಯಾಣಕ್ಕೆ ಬಂದು ಅಲ್ಲಿ ಕೆಲವು ಸಮಯ ಇರ್ತಾನೆ. ಅಲ್ಲಿ ನಡೀತಾ ಇರುವಂತಹ ಆ ಒಂದು ಗೋಷ್ಠಿಗಳಲ್ಲಿ ಆತನೇ ಕೇಂದ್ರ ವ್ಯಕ್ತಿ ಆಗಿರ್ತಾನೆ. ಕೇಂದ್ರ ವ್ಯಕ್ತಿ ಆಗಿದ್ದುಕೊಂಡು ಶಿವತತ್ವವನ್ನು ಉಪದೇಶಿಸ್ತಾನೆ. ಹಾಗೆ ಬಸವಣ್ಣನವರು ಅಂದಿನ ಕಾಲದಲ್ಲಿ ಯೋಜಿಸಿಕೊಂಡಿದ್ದಂತಹ ಒಂದು ಆಂದೋಲನಕ್ಕೆ ತನ್ನ ಪೂರ್ಣ ಬೆಂಬಲವನ್ನು ಕೊಡ್ತಾನೆ. ಆ ಕಾರಣದಿಂದಲೇ ಸಿದ್ಧರಾಮನಂತಹ ಅತ್ಯಂತ ಪ್ರಭಾವಶಾಲಿ ಪುರುಷ ಬಸವಣ್ಣನವರ ಕಾರ್ಯಕ್ಷೇತ್ರವನ್ನು ಪ್ರವೇಶಿಸ್ತಾನೆ. ಕಲ್ಯಾಣಕ್ಕೆ ಬಂದ ನಂತರ ಅಲ್ಲಿ ಅಕ್ಕ ಮಹಾದೇವಿಯ ಕಥೆ ಒಂದು ಬರ್ತದೆ. ಅಕ್ಕ ಮಹಾದೇವಿಯ ಜೀವನ ಚರಿತ್ರೆಯಲ್ಲಿ ಆ ಕಥೆ ಬರ್ತದೆ. ಅಕ್ಕ ಮಹಾದೇವಿಯನ್ನು ಎಲ್ಲರ ಮುಂದೆ ಪ್ರಶ್ನಿಸಿ ಆಕೆ ಯಾವ ರೀತಿಯ ಶಿವಭಕ್ತೆ ಅಂದರೆ ಪರಿಪೂರ್ಣವಾದಂತಹ ಶಿವಭಕ್ತೆ ಅನ್ನುವುದನ್ನು ಎಲ್ಲರಿಗೂ ಕೂಡ ತೋರಿಸಿಕೊಟ್ಟಂತಹ ಮೊದಲಿಗರಲ್ಲಿ ಅಲ್ಲಮಪ್ರಭು ಒಬ್ಬ. ಹೀಗೆ ಆತ ಮಾತಿನಲ್ಲಿ ನಿರ್ದಯಿಯಾಗಿದ್ದರೂ ಕೂಡ ಹೃದಯದಲ್ಲಿ ಬಹಳಷ್ಟು ಅನುಕಂಪವುಳ್ಳಂತಹ ವ್ಯಕ್ತಿಯಾಗಿದ್ದ. ಇನ್ನು ಅಲ್ಲಮಪ್ರಭುವಿನ ಅಂಕಿತನಾಮ ನಿಮಗೆ ಮೊದಲೇ ಗೊತ್ತಿದ್ದ ಹಾಗೆ ಗುಹೇಶ್ವರ. ಆದರೆ ಅವನು ಬರೆಯುವಂತಹ ಅಲ್ಲಮಪ್ರಭು ಬರೆಯುವಂತಹ ವಚನಗಳ ನಿಗೂಢತೆಯನ್ನು ಅಂದರೆ ರಹಸ್ಯವನ್ನು ಇನ್ನೂ ಕೂಡ ಹೆಚ್ಚಿನವರಿಗೆ ಅದನ್ನು ಅರಿಯಲು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾರೆ. ಅಂದರೆ ಅನುಭವದ ಆಳದಿಂದ ಜ್ಞಾನದ ಶಿಖರದಿಂದ ಉಸಿರಿದ ಆ ಮಾತು ಬರೇ ಆಡಿದ ಮಾತಲ್ಲ, ಒಂದು ತರಹದ ಮಂತ್ರ. ಅಲ್ಲಮಪ್ರಭುವೇ ಹೇಳಿದ ಹಾಗೆ ಮಾತೆಂಬುದು ಜ್ಯೋತಿರ್ಲಿಂಗ ಅನ್ನುವಂಥದ್ದು. ಮಾತಿಗೆ ನಿಲುಕದ ಮತ್ತು ಮಾತಿನಲ್ಲಿ ಹೇಳಬಾರದ ಅನುಭವವನ್ನು ಅವನು ಪಡೆದಿದ್ದ. ಹೀಗೆ ಅರಿಯಬಾರದ ಘನವನ್ನು ಅರಿದವರು ಅರಿಯದಂತಿರ್ಪರು, ಘನವ ಮನಕಂಡು ಅದನ್ನೊಂದು ಮಾತಿಂಗೆ ತಂದು ನುಡಿದರೆ ಅದಕ್ಕದೇ ಕಿರಿದು ನೋಡ, ನಿರಾಳವೆಂಬ ಕೂಸಿಂಗೆ ಬೆಣ್ಣೆಯನಿಕ್ಕಿ ಪೆಸರಿಟ್ಟು ಕರೆದವರಾರೋ ಅಕಟಕಟ ಶಬ್ದದ ಲಜ್ಜೆಯ ನೋಡ ಅಂತ ತನ್ನ ಒಂದು ವಚನದಲ್ಲಿ ಹೇಳ್ತಾರೆ. ಹಾಗೆ ಇನ್ನೊಂದು ವಚನದಲ್ಲಿ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಯ ಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ, ಗೊಗೇಶ್ವರ ಲಿಂಗಕ್ಕೆಯೂ ಎನಗೆಯೂ ಎತ್ತಣಿಂದೆತ್ತ ಸಂಬಂಧವಯ್ಯ ಅನ್ನುವಂಥದ್ದನ್ನು ಅಂದರೆ ಇಲ್ಲಿ ಮಾಮರ, ಕೋಗಿಲೆ, ಬೆಟ್ಟದ ನೆಲ್ಲಿಕಾಯಿ, ಸಮುದ್ರದ ಉಪ್ಪು, ಗೋಗೇಶ್ವರ ಲಿಂಗ ಮತ್ತು ಅಲ್ಲಮ ಎರಡು ವಿಷಯಗಳ ನಡುವೆ ನಿಸರ್ಗವು ಆಶ್ಚರ್ಯಕರವಾದ ರೀತಿಯಲ್ಲಿ ಸಂಬಂಧವನ್ನು ಕಲ್ಪಿಸಿ ಕ್ರಮವಾಗಿ ಗೌರವ, ಹದವು, ಆಸ್ವಾದ್ಯವೂ ಆದಂತಹ ರುಚಿ ಮತ್ತು ಆಧ್ಯಾತ್ಮ ಬಂಧವನ್ನು ಬೆಸೆಯುತ್ತದೆ. ಅಲ್ಲಮ ಬರೆದಿರುವಂತಹ ಇನ್ನೊಂದು ವಚನ, ಕೊಟ್ಟ ಕುದುರೆಯನ್ನು ಏರಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರೂ ಅಲ್ಲ ಧೀರರೂ ಅಲ್ಲ. ಇದು ಕಾರಣ ನೆರೆ ಮೂರು ಲೋಕವೆಲ್ಲವೂ ಹಲ್ಲಣವ ಹೊತ್ತುಕೊಂಡು ಬಳಲುತ್ತೈದಾರೆ, ಗುಹೇಶ್ವರನೆಂಬ ಲಿಂಗವನ್ನು ಅವರೆತ್ತಬಲ್ಲರು ಅನ್ನುವಂತಹ ವಚನವೇ ಸಾಕ್ಷಿ. ಇರುವುದನ್ನು ಬಿಟ್ಟು ಇಲ್ಲದುದರ ಹಿಂದೆ ಹೋಗುವ ಮಾನವರ ಪಲಾಯನವಾದವನ್ನು ಕುದುರೆ, ಹಲ್ಲಣ, ಸವಾರ ಈ ಪ್ರತಿಮೆಗಳಲ್ಲಿ ಹುದುಗಿಸಿ ಅತ್ಯಂತ ಸಶಕ್ತವಾಗಿ ವಿಡಂಬಿಸುವುದಕ್ಕೆ ಈ ವಚನವನ್ನು ಉದಾಹರಣೆಯಾಗಿ ನೋಡಬಹುದು. ಅಲ್ಲಮಪ್ರಭು ಬರೆದಿರುವಂತಹ ಹೆಚ್ಚಿನ ವಚನಗಳಲ್ಲಿ ಅಲ್ಲಮನ ಅಸಾಧಾರಣ ವ್ಯಕ್ತಿತ್ವವು ಕೂಡ ಉಜ್ವಲವಾಗಿ ಹೊಳೆಯುತ್ತದೆ. ಮನದ ಮೂಲೆ ಮೂಲೆಯಲ್ಲಿದ್ದಂತಹ ಕೊಳೆಯನ್ನು ತೊಳೆಯುತ್ತದೆ. ನಾವು ಸುಲಭವಾಗಿ ಒಪ್ಪಿಕೊಂಡಂತಹ ಮಾತುಗಳನ್ನು ಅಲ್ಲಗಳೆಯುತ್ತದೆ. ಅವನಲ್ಲಿ ಸಾಮಾಜಿಕ ವಿಡಂಬನೆ ಸಾಕಷ್ಟು ಪ್ರಮಾಣದಲ್ಲಿ ಬಂದಿದೆ. ದೇಹದ ಮೇಲೆ ಲಿಂಗ ಧರಿಸಿದ ತಕ್ಷಣ ಭಕ್ತನಾಗಿ ಬಿಡುತ್ತಾನೆ. ಆ ವಚನದಲ್ಲಿ ಹೇಳುವಂಥದ್ದಿದೆ, ಮೆಳೆಯ ಮೇಲೆ ಕಲ್ಲು ಇಟ್ಟರೆ ಆ ಮೇಳೆ ಭಕ್ತನಾದಂತಾಯಿತೆ ಅನ್ನುವಂಥ ಹಾಸ್ಯವನ್ನು ಮಾಡುವಂಥದ್ದು. ಆ ವಚನವನ್ನು ನೀವು ಕೇಳಿರ್ಬೋದು. ಕೈಯಲ್ಲಿ ಕರಸ್ಥಲ, ಮನದಲ್ಲಿ ಪರಸ್ಥಲ, ತನುವೆಲ್ಲ ಹುಸಿಯ ಸ್ಥಳ ಅನ್ನುವಂಥಲ್ಲಿ ಅಂದರೆ ಶಿವಶರಣರು ಢಾಂಬಿಕ ಮನೋಭಾವದ ಶಿವಶರಣರ ಕುರಿತು ಇಲ್ಲಿ ಹೇಳುವಂಥದ್ದು. ಕೈಯಲ್ಲಿ ಶಿವನ ಒಂದು ಮೂರ್ತಿಯನ್ನು ಇಟ್ಕೊಳ್ಳುವಂಥದ್ದು, ಕೈಯಲ್ಲಿ ಕರಸ್ಥಲದ ಮಧ್ಯೆ ಶಿವನ ಮೂರ್ತಿಯನ್ನು ಲಿಂಗವನ್ನು ಇಟ್ಕೊಳ್ಳುವಂಥದ್ದು, ಮನಸ್ಸಿನಲ್ಲಿ ಬೇರೆ ಸ್ಥಳ ಇರುವಂಥದ್ದು, ತನುವೆಲ್ಲ ಹುಸಿಯ ಸ್ಥಳ, ಇಡೀ ಮೈ ತುಂಬ ಸುಳ್ಳನ್ನೇ ಹೊದೆದುಕೊಂಡಿರುವ ಹಾಗೆ ಇರುವಂಥದ್ದು. ಇಂತಹ ಒಂದು ಡಂಭಾಚಾರದ ಭಕ್ತಿಯನ್ನು ಕೂಡ ಅಲ್ಲಮಪ್ರಭು ತಮ್ಮ ವಚನದಲ್ಲಿ ಹೇಳ್ತಾರೆ. ಇನ್ನು ಅಲ್ಲಮಪ್ರಭು ಬರೆದಿರುವಂತಹ ಬೆಡಗಿನ ವಚನಗಳು. ಇಲ್ಲಿ ಬೆಡಗು ಎಂದರೆ ಚೆಲುವು, ಚಮತ್ಕಾರ, ಸರಳವಲ್ಲದ್ದು ಅನ್ನುವಂತಹ ಅರ್ಥ. ಯಾವುದನ್ನು ಹಲವಾರು ಮಾತುಗಳಲ್ಲಿ ಬಿಚ್ಚಿ ಹೇಳಬಹುದೋ ಅದನ್ನು ಕಡಿಮೆ ಮಾತುಗಳಲ್ಲಿ ಮುಚ್ಚಿ ಹೇಳುವುದು ಬೆಡಗಿನ ವಚನಗಳ ವೈಶಿಷ್ಟ್ಯ.
ಕೆಂಡದ ಗಿರಿಯ ಮೇಲೊಂದು ಅರಗಿನ ಕಂಬವಿದ್ದಿತ್ತು ನೋಡ. ಅಯ್ಯ, ಅರಗಿನ ಕಂಬದ ಮೇಲೆ ಒಂದು ಹಂಸೆ ಇದ್ದಿತ್ತು, ಕಂಬ ಬೆಂದಿತ್ತು, ಹಂಸೆ ಹಾರಿತ್ತು ಗೋಗೇಶ್ವರ ಅನ್ನುವಂತಹ ಈ ಬೆಳಗಿನ ವಚನದಲ್ಲಿ ಶಿವೋಹಂ ಅಂದರೆ ನಾನೇ ಶಿವ ಅನ್ನುವಂತಹ ಜ್ಞಾನವೇ ಕೆಂಡದ ಗಿರಿ. ಅರಗಿನ ಕಂಬವು ಶರಣನ ನಾನು ಅನ್ನುವಂಥರ ಭಾವದ ಸಂಕೇತ. ಅದರ ತುದಿಯಲ್ಲಿರುವಂಥ ಹಂಸ ಪರಮಾತ್ಮ ತತ್ವದ ಸಂಕೇತ. ಜ್ಞಾನಾಗ್ನಿಯಲ್ಲಿ ನಾನು ಬೇರೆ ಶಿವ ಬೇರೆ ಅನ್ನುವಂಥ ಭಾವ ಅಳಿದ ತಕ್ಷಣ ಜೀವಾತ್ಮವು ತಾನು ವಾಸ್ತವವಾಗಿ ಪರಮಾತ್ಮನೇ ಎಂದು ತಿಳಿಯುತ್ತದೆ. ಇನ್ನು ಬೆಳಗಿನ ವಚನಗಳಲ್ಲಿ ಸಿದ್ಧ ಸಂಕೇತಗಳು ಕೂಡ ಬಳಕೆಯಾಗ್ತವೆ. ಹಂಸ ಎಂದರೆ ಆತ್ಮ, ಕಾಡು ಎಂದರೆ ಸಂಸಾರ, ಊರು ಎಂದರೆ ದೇಹ, ಅಗ್ನಿ ಎಂದರೆ ಜ್ಞಾನ, ನೀರು ಎಂದರೆ ಚಂಚಲ ಮನಸ್ಸು ಇತ್ಯಾದಿ. ಒಂದು ಸಂಕೇತ ಕೆಲವೊಮ್ಮೆ ಒಂದಕ್ಕಿಂತ ಹೆಚ್ಚಿನ ಅರ್ಥದಲ್ಲಿಯೂ ಕೂಡ ಬಳಕೆಯಾಗಬಹುದು. ಬೆಳಗಿನ ವಚನಗಳ ಅರ್ಥೈಸುವಿಕೆ ಒಂದು ಬಗೆಯ ಡಿಕೋಡಿಂಗ್ ಇದ್ದ ಹಾಗೆ. ಮೇಲ್ನೋಟಕ್ಕೆ ಪರಸ್ಪರ ವಿರೋಧವೂ ಅಸಾಧ್ಯವೂ ಆದ ಚಿತ್ರಗಳು ಬರ್ತವೆ. ಆದರೆ ಬಳಸಿರುವಂಥ ಸಂಕೇತಗಳು ಯಾವುದು ಅಂತ ಗೊತ್ತಾದಾಗ ಮಾತ್ರ ಅವುಗಳನ್ನು ಸರಿಯಾಗಿ ಗ್ರಹಿಸಬಹುದು. ಆಗ ವಿರೋಧ ಮಾಯವಾಗ್ತದೆ ಅನ್ನುವಂಥದ್ದು. ಹೀಗೆ ಅಲ್ಲಮಪ್ರಭು ಶತಶತಮಾನಗಳ ವೀರಶೈವರಿಂದ ಕೀರ್ತಿತನಾಗಿರುವಂಥ ಅಲ್ಲಮಪ್ರಭು ಕನ್ನಡದ ತೀರ ಕೆಳವರ್ಗದ ಪ್ರಪ್ರಥಮ ಯೋಗಿಯೂ ಶ್ರೇಷ್ಠ ಸಾಹಿತಿಯೂ ಆಗಿರುತ್ತಾನೆ. ಇಲ್ಲಿಗೆ ವಚನ ಸಾಹಿತ್ಯಕ್ಕೆ ಅಲ್ಲಮಪ್ರಭುವಿನ ಕೊಡುಗೆಗಳನ್ನು ತಿಳಿಸಿರಿ ಅನ್ನುವಂಥ ಪ್ರಶ್ನೆಗೆ ಇದೆ ಉತ್ತರ. ಹಾಗೆ ವಿದ್ಯಾರ್ಥಿಗಳೇ, ನಿಮ್ಮ ವಚನ ಸಾಹಿತ್ಯಕ್ಕೆ ಸಂಬಂಧಿಸಿದ ಹಾಗೆ ಬೇರೆ ಬೇರೆ ವಚನಕಾರರ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ವಿದ್ಯಾರ್ಥಿಗಳೇ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಹೊಸ ಒಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.